ಉಚಿತ ಟಿ ಶರ್ಟ್ ವಿತರಣೆ ಮಾಡಿ ಸಾರ್ವಜನಿಕರಿಗೆ ಕಿರಿಕಿರಿ. ಪೆಂಕಿ ವರ್ಲ್ಡ್ ಮಾಲೀಕನ ವಿರುದ್ಧ ಎಫ್ಐಆರ್ ದಾಖಲು. ಹೊಸ ಬ್ರ್ಯಾಂಡ್ ಪ್ರಮೋಷನ್ಗಾಗಿ ಉಚಿತವಾಗಿ ಟಿ ಶರ್ಟ್ ವಿತರಣೆ ಮಾಡುವ ವೇಳೆ ಸಾರ್ವಜನಿಕರಿಗೆ ಕಿರಿಕಿರಿಯಾಗುವಂತೆ ಅವ್ಯವಸ್ಥೆಗೆ ಕಾರಣವಾದ ಅಂಗಡಿ ಮಾಲೀಕನ ಮೇಲೆ ಸರಸ್ವತಿಪುರಂ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಫಂಕಿ ವರ್ಲ್ಡ್ ಅಂಗಡಿ ಮಾಲೀಕ ಮಂಜುನಾಥ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಳೆದ 2 ವರ್ಷಗಳಿಂದ ಬೋಗಾದಿ ಗದ್ದುಗೆ ಮುಖ್ಯ ರಸ್ತೆ ರಿಂಗ್ ರಸ್ತೆ ಬಳಿ ಫಂಕಿ ವರ್ಲ್ಡ್ ಅಂಗಡಿ ಆರಂಭಿಸಿದ್ದಾರೆ. ಹೊಸ ಟಿ ಶರ್ಟ್ ಮಾರುಕಟ್ಟೆಗೆ ಪರಿಚಯಿಸುವ ಉದ್ದೇಶದಿಂದ ಉಚಿತವಾಗಿ ಟಿ ಶರ್ಟ್ ನೀಡುವುದಾಗಿ ಪ್ರಚಾರ ನೀಡಿದ್ದಾರೆ. ಈ ಹಿನ್ನೆಲೆ ಒಂದೇ ಬಾರಿಗೆ ಸಾವಿರಾರು ಉಚಿತ ಟಿ ಶರ್ಟ್ ಪಡೆಯುವುದಕ್ಕೆ ಜನರು ಅಂಗಡಿ ಮುಂದೆ ಜಮಾಯಿಸಿದ್ದಾರೆ. ಯಾವುದೇ ಮುನ್ನೆಚ್ಚರಿಕೆ ತೆಗೆದುಕೊಳ್ಳದೆ ಪೊಲೀಸರಿಂದಲೂ ಅನುಮತಿ ಪಡೆಯದೆ ಸಂಬಂಧಪಟ್ಟ ಇಲಾಖೆಗೂ ತಿಳಿಸದೆ ಜನಸ್ತೋಮ ಸೇರುವಂತೆ ಮಾಡಿದ್ದಾರೆ. ಉಚಿತವಾಗಿ ಟಿ ಶರ್ಟ್ ಪಡೆಯುವ ಸಮಯದಲ್ಲಿ ನೂಕುನುಗ್ಗಲು ಶುರುವಾಗಿದೆ. ಬ್ಯಾರಿಕೇಡ್ಗಳನ್ನು ಭೇದಿಸಿದ ಸಾರ್ವಜನಿಕರು ಟಿ ಶರ್ಟ್ಗಾಗಿ ಮುಗಿಬಿದ್ದಿದ್ದಾರೆ. ಸಾರ್ವಜನಿಕರ ನೂಕುನುಗ್ಗಲನ್ನು ನಿಯಂತ್ರಿಸಲು ಸಾಧ್ಯವಾಗದೆ ಟಿ ಶರ್ಟ್ಗಳನ್ನು ಗಾಳಿಯಲ್ಲಿ ಎಸೆದಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ. ಕೆಲ ಕಾಲ ವಾಹನ ಸಂಚಾರಕ್ಕೂ ಅಡ್ಡಿಯಾಗಿದೆ. ಇವೆಲ್ಲ ಬೆಳವಣಿಗೆಗೆ ಕಾರಣರಾಗಿರುವ ಒಂದು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದ ಮಾಲೀಕ ಮಂಜುನಾಥ್ ವಿರುದ್ಧ ಸರಸ್ವತಿಪುರಂ ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದಾರೆ. ಮಕ್ಕಳು ಸಾಯಿಸ್ತಾರೆ ಅವ್ರು ನೋಡಿದ್ರು. ನನ್ನ ಮಗ ಪೇಮೆಂಟ್ ಹೊರಗಡೆ ಬಂದ್ಬಿಟ್ಟಿದ್ದಾನೆ. ಏನಾಯ್ತು ಆಪಾಡ್ರಿ. ಮೇಡಮ್ ಮೇಡಮ್ ಆಚೆಗೆ ಹೊರಗಡೆ ಅಯ್ಯಪ್ಪ ಇಲ್ಲಿ ಸಾಯಿಸ್ತಾರೆ ಮಕ್ಕಳುಗಳೆಲ್ಲ.